ಓಂ ಶಾಂತಿ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಅಮೃತ ವೇಳೆ ರಾಜಯೋಗ ಅನುಭವ. ಒಬ್ಬ ತಂದೆಯ ಜೊತೆ ಸತ್ಯವಾದ ಪ್ರೀತಿ. ಶಾಂತಿಯಾಗಿ ಕುಳಿತುಕೊಳ್ಳಿ. ದೇಹದ ಎಲ್ಲ ಭಾರವನ್ನು ಬಿಡಿ. ನಾನು ಈ ದೇಹವಲ್ಲ, ನಾನು ಒಂದು ಪ್ರಕಾಶಮಾನ ಆತ್ಮ. ಈಗ ಮನಸ್ಸಿನಲ್ಲಿ ಅನುಭವ ಮಾಡಿ, ನಾನು ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣ ಆತ್ಮ. ಈ ಅಂತಿಮ ಸಮಯದಲ್ಲಿ ನನ್ನ ನಿಜವಾದ ಪ್ರಿಯತಮ ಒಬ್ಬನೇ ಶಿವ ತಂದೆ. ಆತ್ಮದ ದೃಷ್ಟಿ ಮೇಲಕ್ಕೆ ಹೋಗುತ್ತಿದೆ. ಪರಂಧಾಮದ ಕೆಂಪು ಸುವರ್ಣ ಪ್ರಕಾಶದ ಲೋಕದಲ್ಲಿ, ಅಲ್ಲಿ ನನ್ನ ಶಿವತಂದೆ ಜ್ಯೋತಿರ್ಬಿಂದು ರೂಪದಲ್ಲಿ ಕಂಗೊಳಿಸುತ್ತಿದ್ದಾರೆ. ತಂದೆಯ ಮಧುರ ಧ್ವನಿ ಕೇಳಿಸುತ್ತಿದೆ. ಮಧುರ ಮಗು, ಈಗ ದೇಹಧಾರಿಗಳ ಪ್ರೀತಿ ಬಿಡು. ನನ್ನ ಜೊತೆ ಸತ್ಯವಾದ ಪ್ರೀತಿಯನ್ನು ಇಡು. ನಾನು ನಿನ್ನನ್ನು ಸತ್ಯಯುಗದ ಮಹಾರಾಜನಾಗಿಸುತ್ತೇನೆ. ಈ ಮಾತುಗಳನ್ನು ಕೇಳಿ ಆತ್ಮದ ಹೃದಯ ಕರಗುತ್ತಿದೆ. ತಂದೆಯ ಪ್ರೀತಿಯ ಸಾಗರದಲ್ಲಿ ನಾನು ಲೀನವಾಗುತ್ತಿದ್ದೇನೆ. ಈಗ ಅನುಭವ ಮಾಡಿ, ನನ್ನ ಬುದ್ಧಿ ಯಾರ ಕಡೆಗೂ ಹೋಗುವುದಿಲ್ಲ. ನನ್ನ ಮನಸ್ಸು ಶಿವತಂದೆಯಲ್ಲೇ ಲೀನವಾಗಿದೆ. ತಂದೆಯ ನೆನಪಿನಿಂದ ವಿಕರ್ಮಗಳು ಭಸ್ಮವಾಗುತ್ತಿವೆ. ಆತ್ಮ ಬಹಳ ಹಗುರ, ಶಾಂತ ಮತ್ತು ಶಕ್ತಿಶಾಲಿಯಾಗುತ್ತಿದೆ. ನಾನು ದದೀಚಿ
ಋಷಿಯಂತೆ ಸೇವೆಯಲ್ಲಿ ತೊಡಗಿದ್ದೇನೆ. ನನ್ನ ಪ್ರತಿಯೊಂದು ಉಸಿರು ಸೇವೆಯಾಗಿದೆ. ಮನಸ ವಾಚ ಕರ್ಮಣ ತಂದೆಯ ಕಾರ್ಯದಲ್ಲಿ ಜೀವನ ಸಮರ್ಪಿತವಾಗಿದೆ. ಈಗ ನಾನು ಕಾಣುತ್ತೇನೆ. ಸತ್ಯಯುಗದ ಸ್ವರ್ಣಿಮ ಪ್ರಪಂಚ ವಿಶ್ವದಲ್ಲಿ ಶಾಂತಿ, ಸುಖ, ಪವಿತ್ರತೆ. ನಾನು ದಿವ್ಯ ವಸ್ತ್ರಧಾರಿ ದೇವ ಆತ್ಮ. ತಂದೆಯ ಆಶೀರ್ವಾದದಿಂದ ವಿಶ್ವದ ರಾಜ್ಯಭಾಗ್ಯವನ್ನು ಪಡೆಯುತ್ತಿದ್ದೇನೆ. ಆತ್ಮದಲ್ಲಿ ನಶೆ ತುಂಬುತ್ತಿದೆ. ನಾನು ವಿಜಯಿ ಆತ್ಮ. ಪ್ರೀತಿ ಬುದ್ಧಿ ಆತ್ಮ ಶಿವತಂದೆಯ ಹೃದಯದ ಮಗು. ಸ್ವಲ್ಪ ಕ್ಷಣ ಮೌನದಲ್ಲಿ ಈ ಅನುಭವವನ್ನು ಗಾಢಗೊಳಿಸಿ. ಇಂದಿನ ಸಂಕಲ್ಪ: ಯಾವುದೇ ದೇಹಧಾರಿಯೊಂದಿಗೆ ಅಲ್ಲ, ನನ್ನ ಸತ್ಯವಾದ ಪ್ರೀತಿ ಒಬ್ಬ ಶಿವತಂದೆಯೊಂದಿಗೆ ಇರುತ್ತದೆ. ಸ್ಮೃತಿ ಸಾಲು: ತಂದೆಯ ನೆನಪೇ ನನ್ನ ಶಕ್ತಿ. ತಂದೆಯ ಪ್ರೀತಿಯೇ ನನ್ನ ವಿಜಯ. ಸ್ವಯಂ ಪ್ರತಿಜ್ಞೆ ಅಥವಾ ಯೋಗದ ಅವಲೋಕನ. ಯೋಗದ ಅಂಶಗಳು. ಪಾಯಿಂಟ್ಸ್ ಫಾರ್ ಯೋಗ. ಸ್ಥಿತಿ: ನಾನು ಈಶ್ವರೀಯ ಕುಲಭೂಷಣ ಬ್ರಾಹ್ಮಣ ಆತ್ಮ, ಪರಮಾತ್ಮನ ಸತ್ಯ ಪ್ರಿಯತಮೆ ನಾನು. ನೆನಪು: ಈಗ ವಿನಾಶಕಾಲದ ಸಮಯ. ನನ್ನ ಬುದ್ಧಿ ಯಾವ ದೇಹಧಾರಿಯ ಕಡೆಗೂ ಅಂಟಿಕೊಂಡಿಲ್ಲ. ನನ್ನ ಪ್ರೀತಿ ಕೇವಲ ಒಬ್ಬ ಶಿವಬಾಬಾರವರ ಜೊತೆ ಮಾತ್ರ ಇದೆ. ಸತ್ಯತೆ: ಬಾಬಾ, ನಾನು ನಿಮ್ಮ ಮುಂದೆ ಸತ್ಯವಾಗಿದ್ದೇನೆ. ನನ್ನಲ್ಲಿ ಯಾವುದು ಮುಚ್ಚುಮರೆಯಿಲ್ಲ. ಸತ್ಯವಂತನಾದ ನಿನ್ನ ಮೇಲೆ
ನಾನು ಪೂರ್ಣ ವಿಶ್ವಾಸವಿಟ್ಟಿದ್ದೇನೆ. ಸೇವೆ. ದದೀಚಿ ಋಷಿಯಂತೆ ನನ್ನ ತನುಮನ ಧನವನ್ನು ವಿಶ್ವ ಕಲ್ಯಾಣಕ್ಕಾಗಿ ಎಲ್ಲರಿಗೂ ವರದಾನ ನೀಡುವ ವರದಾತನಾಗಿದ್ದೇನೆ. ಅಚಲತೆ. ಎಂತಹ ಬಿರುಗಾಳಿ ಬಂದರೂ ನನ್ನ ಸ್ಥಿತಿ ಅಚಲ, ಅಡೋಲ. ನಾನು ಪರಿಸ್ಥಿತಿಗಿಂತ ಶಕ್ತಿಶಾಲಿ ಆತ್ಮ. ಯೋಗದ ಚಿಂತನೆ, ಮೆಡಿಟೇಷನ್ ಥಾಟ್. ಓಂ ಶಾಂತಿ. ನಾನು ಶಾಂತ ಸ್ವರೂಪ ಆತ್ಮ. ಜ್ಞಾನ ಸಾಗರನಾದ ತಂದೆಯು ನನ್ನ ಎದುರಿಗಿದ್ದಾರೆ. ಈ ಹಳೆಯ ಪ್ರಪಂಚವು ವಿನಾಶದ ಹಾದಿಯಲ್ಲಿದೆ. ನಾನು ಯಾವುದೇ ವ್ಯಕ್ತಿ ಅಥವಾ ವಸ್ತ್ರಗಳ ಮೋಹಕ್ಕೆ ಒಳಗಾಗದೆ ಕೇವಲ ಒಬ್ಬ ತಂದೆಯ ನೆನಪಿನಲ್ಲಿ ಮಗ್ನವಾಗಿದ್ದೇನೆ. ನನ್ನ ವಿಕರ್ಮಗಳು ಭಸ್ಮವಾಗುತ್ತಿವೆ. ನಾನು ಸತ್ಯಯುಗದ ಮಹಾರಾಜ ಮಹಾರಾಣಿಯಾಗುವ ಶ್ರೇಷ್ಠ ಆತ್ಮ. ಬಾಬಾ, ನಾನು ಸದಾ ನಿಮ್ಮವನು. ಸಲಹೆ. ಅಮೃತ ವೇಳೆ ಬೆಳಿಗ್ಗೆ 4ರಿಂದ 4:45. ಈ ವಿಚಾರಗಳನ್ನು ಮನನ ಮಾಡುವುದರಿಂದ ಹೆಚ್ಚಿನ ಖುಷಿ ಮತ್ತು ಶಕ್ತಿಯ ಅನುಭವವಾಗುತ್ತದೆ ಎಂದು ಬಾಬಾ ಇಂದಿನ ಮುರಳಿಯಲ್ಲಿ ತಿಳಿಸಿದ್ದಾರೆ. ಓಂ ಶಾಂತಿ. ಈ ವಿಡಿಯೋ ಇಷ್ಟವಾದಲ್ಲಿ ಹೆಚ್ಚಿನ ವಿಡಿಯೋಗಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು